ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಹೆಸರುವಾಸಿಯಾಗಿರುವಂತಹ ಕಪ್ಪತ್ತಗುಡ್ಡದಲ್ಲಿ ಸಾಕಷ್ಟು ಗುಹೆಗಳಿದಾವೆ. ಆ ಗುಹೆಗಳಲ್ಲಿ ಸಾಕಷ್ಟು ಚಿನ್ನ ಇದೆ ಅನ್ನುವಂತ ಏನು ಚರ್ಚೆ ನಡೀತಾ ಇದೆ. ಈ ಒಂದು ಚರ್ಚೆ ಹಿನ್ನೆಲೆಯಲ್ಲಿ ಅಲ್ಲಿ ಗಣಿಗಾರಿಕೆ ನಡೆಸಲಾಗ್ತಾ ಇದೆ. ಹೀಗಾಗಿ ಇಷ್ಟೊಂದು ಚರ್ಚೆ ನಡೀತಾ ಇದೆ ಅನ್ನೋಂತ ಈಗ ಬಹಳಷ್ಟು ಸುದ್ದಿ ಆಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡ ಸಾಕಷ್ಟು ಸಂಪತ್ತಿನಿಂದ, ಸಸ್ಯ ಸಂಪತ್ತಾಗಿರ್ಬೋದು, ಪ್ರಾಣಿ ಸಂಪತ್ತಿನಿಂದ, ಸಾಕಷ್ಟು ವನ್ಯ ಜೀವಿಗಳಿಂದ ಕೂಡಿರುವಂತಹ ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಯಾವುದೇ ರೀತಿಯಾದಂತಹ ಗಣಿಗಾರಿಕೆ ನಡೆಯಬಾರದು ಅಂತ ಹೇಳಿ ದಶಕಗಳ ಕಾಲ ಈ ಒಂದು ಏನು ವಿರೋಧಿಸುವಂತ ಮುಂಚೂಣಿಯಲ್ಲಿ ಏನು ಗದಗಿನ ತೋಂಟದಾರ್ಯ ಮಠ ಇರುವಂತದ್ದು. ಈ ಒಂದು ತೋಂಟದಾರ್ಯ ಮಠದ ಸ್ವಾಮೀಜಿಯಾಗಿರುವಂತಹ ಸಿದ್ದರಾಮ ಸ್ವಾಮೀಜಿಗಳು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸ್ವಾಮೀಜಿ ಅವರೇ, ಏನು ಇವತ್ತು ಕಪ್ಪತ್ತಗುಡ್ಡದಲ್ಲಿ ಸಾಕಷ್ಟು ಚಿನ್ನ ಇದೆ, ಬೇರೆ ಬೇರೆ ನಿಕ್ಷೇಪಗಳಿದಾವೆ, ಅಲ್ಲಿ ಏನೋ ಅಂದ್ರೆ ಗಣಿಗಾರಿಕೆ ನಡೆಸಲಾಗ್ತಿದೆ ಅಂತೇಳಿ ಈ ತರ ಚರ್ಚೆ ಆಗ್ತಿದೆ. ತಮ್ಮ ಫಸ್ಟ್ ರಿಯಾಕ್ಷನ್ ಬಗ್ಗೆ. ಚಿನ್ನ ಇರೋದು ಭೂಗರ್ಭದಲ್ಲಿ ಮಾತ್ರ. ಕಪ್ಪತ್ತಗುಡ್ಡದ ಪ್ರದೇಶದಲ್ಲಿ ಸಾಕಷ್ಟು ಚಿನ್ನದ ನಿಕ್ಷೇಪ ಇದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಕಪ್ಪತ್ತಗುಡ್ಡದ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುವಂತಹದ್ದು ಎಳ್ಳಷ್ಟು ಸೂಕ್ತವಾಗಿರುವಂತಹ ಕ್ರಮ ಅಲ್ಲ. ಯಾಕಂದ್ರೆ ಕಪ್ಪತ್ತಗುಡ್ಡ ಸಸ್ಯ ವೈವಿಧ್ಯಗಳಿಂದ ಮತ್ತು ಜೀವ ವೈವಿಧ್ಯಗಳಿಂದ ಕೂಡಿರುವಂತಹ ಪ್ರದೇಶ. ಅಷ್ಟೇ ಅಲ್ಲ, ಈ ಭಾಗದ ಮಳೆ ಬೆಳೆಗೆ ಮೂಲ ಆಧಾರ ಸ್ಥಾನವಾಗಿರುವಂತಹದ್ದು ಕಪ್ಪತ್ತಗುಡ್ಡ. ಅಲ್ಲಿರುವಂತಹ ಸಸ್ಯ ವೈವಿಧ್ಯದಿಂದಾಗಿ ಅಥವಾ ಅಲ್ಲಿರುವಂತಹ ಹಚ್ಚ ಹಸಿರಿನಿಂದಾಗಿ ಇವತ್ತು ಈ ಭಾಗದ ಪರಿಸರ ಅತ್ಯಂತ ಪರಿಶುದ್ಧವಾಗಿರುವಂತಹ ಗಾಳಿಯನ್ನು ಹೊಂದಿರುವುದನ್ನು ನಾವೆಲ್ಲ ನೋಡ್ತೀವಿ. ಮನುಷ್ಯನಿಗೆ ಬೇಕಾಗಿರುವಂತಹದ್ದು ಶುದ್ಧವಾಗಿರುವಂತಹ ಗಾಳಿ, ನೀರು ಮತ್ತು ಅನ್ನ. ಅಂಥ ಅನ್ನ, ನೀರು ಮತ್ತು ಗಾಳಿಗೆ ಮೂಲವಾಗಿರುವಂತಹ ಕಪ್ಪತ್ತಗುಡ್ಡದ ಪ್ರದೇಶವನ್ನು ಹಾಳು ಮಾಡಿ ಅಲ್ಲಿ ಗಣಿಗಾರಿಕೆ ನಡೆಸುವುದು ಏನು ಅಂಥ ಒಂದು ನ್ಯಾಯೋಚಿತವಾಗಿರುವಂತಹ ಕ್ರಮ ಅಲ್ಲ. ಆ ದಿಸೆಯಲ್ಲಿ ಅಲ್ಲಿ ಇರುವಂತಹ ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪ ಇದೆ ಅನ್ನುವಂಥ ಒಂದು ವಿಚಾರ ಈಗಾಗಲೇ ಅದು ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಅನೇಕ ಜನ ಭೂಗರ್ಭ ಶಾಸ್ತ್ರಜ್ಞರು ಇದ್ದಾರೆ. ಅವರದೇ ಆಗಿರುವಂತಹ ಒಂದು ಸಮಿತಿಯನ್ನ ರಚಿಸಿ ಆ ಗುಹೆಗಳಲ್ಲಿ ಏನಾದರೂ ಚಿನ್ನದ ನಿಕ್ಷೇಪ ಇದ್ರೆ ಅದನ್ನೇ ಪಡೆಯುವುದೇ ಹೊರತು 84,000 ಎಕರೆ ಪ್ರದೇಶದಲ್ಲಿರುವಂತಹ ಈ ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆಯನ್ನ ಯಾವ ಕಾಲಕ್ಕೂ ನಡೆಸಬಾರದು. ಅದರಿಂದ ಈ ಭಾಗದ ಮಳೆ ಬೆಳೆ ಮೇಲೆ ವ್ಯತಿರಿಕ್ತವಾಗಿರುವಂತಹ ಪರಿಣಾಮ ಉಂಟಾಗಿ ಮುಂದಿನ ದಿನಮಾನಗಳಲ್ಲಿ ಈ ಭಾಗ ಮರುಭೂಮಿ ಆಗಬಾರದು ಅನ್ನುವಂಥ ಒಂದು ಕಾರಣಕ್ಕಾಗಿ ಇವತ್ತು ಪರಿಸರವಾದಿಗಳಾಗಲಿ ನಾವಾಗಲಿ ಈ ಒಂದು ಕಪ್ಪತ್ತಗುಡ್ಡದ ರಕ್ಷಣೆಗೆ ಕಂಕಣಬದ್ಧರಾಗಿರುವುದು ಎಲ್ಲರಿಗೂ ತಿಳಿದಿರುವಂತಹ ಸಂಗತಿ. ಆ ಒಂದು ಹಿನ್ನೆಲೆಯಲ್ಲಿ ಚಿನ್ನದ ನಿಕ್ಷೇಪವನ್ನ ನೆಪವಾಗಿಟ್ಟುಕೊಂಡು ಕಪ್ಪತ್ತಗುಡ್ಡದಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆಯನ್ನ ನಡೆಸಬಾರದು ಅನ್ನುವಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬಯಸ್ತೇವೆ. ಇದಕ್ಕೆ ವಿರುದ್ಧವಾಗಿ ಸರ್ಕಾರ ಕಪ್ಪತ್ತಗುಡ್ಡವನ್ನ ನಾಶ ಮಾಡುವಂತಹ ಏನಾದರೂ ಕ್ರಮಗಳನ್ನು ಕೈಗೊಂಡ್ರೆ ಅದಕ್ಕೆ ಉಗ್ರವಾಗಿರುವಂತಹ ಹೋರಾಟ ಈ ಭಾಗದಲ್ಲಿ ನಡೀತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಊಹಾಪೋಹಗಳಿಗೆ ಬಲಿಯಾಗಲಾರದೆ ಭೂಗರ್ಭ ಶಾಸ್ತ್ರಜ್ಞರ ಸಮಿತಿ ನಡೆಸಿ ಕೇವಲ ಆ ಗುಹೆಗಳಲ್ಲಿ ಏನಾದರೂ ಚಿನ್ನ ಇದ್ದರೆ ಅದನ್ನು ಪಡೆಯಬೇಕೇ ಹೊರತು ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ನೆಪವಾಗಿಟ್ಟುಕೊಂಡು ಯಾವುದೇ ರೀತಿಯ ಗಣಿಗಾರಿಕೆಯನ್ನು ನಡೆಸಬಾರದು ಅನ್ನೋದು ನಮ್ದು ಸ್ಪಷ್ಟವಾಗಿರುವಂತಹ ಆಶಯ. ಬುದ್ಧಿ, ಈಗ ಏನು ಕಪ್ಪತ್ತಗುಡ್ಡದ ವ್ಯಾಪ್ತಿ ಶಿರಟ್ಟಿ ತಾಲೂಕು ಆಗಿರ್ಬೋದು, ಅಂದ್ರೆ ಈಗ ಗದಗ ತಾಲೂಕಿನ ನವೇಶ್ವರ ಆಗಿರ್ಬೋದು, ಮತ್ತೆ ಮಾಲಿಂಗಪುರ ಜಲ್ಲಿಗೇರಿ ವ್ಯಾಪ್ತಿಯೊಳಗ ಕಬ್ಲಾಯತ್ಕಟ್ಟಿ, ಈ ತರ ಅಲ್ಲಿ ಸುಮಾರು ಒಂದಿಷ್ಟು ಗುಹೆಗಳಿದಾವೆ. ಆ ಗುಹೆಗಳಲ್ಲಿ ಹಿಂದೆ ಏನು ಬ್ರಿಟಿಷರ ಕಾಲದಲ್ಲಿ ಚಿನ್ನ ತೆಗಿತಾ ಇದ್ರು ಅನ್ನುವಂತ ಮಾತಿದೆ. ಆ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸಾಕಷ್ಟು ಜನರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಅಂತೇಳಿ. ಒಂದು ಇತ್ತೀಚೆಗೆ ಒಂದು 20-30 ವರ್ಷಗಳ ಹಿಂದೆ ಬೇರೆ ಬೇರೆ ಕಂಪನಿಗಳು ಅಲ್ಲಿ ಚಿನ್ನ ತೆಗೆದಿದ್ದವು ಅನ್ನುವಂತ ಒಂದು ಮಾತು. ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ಕಂಪನಿಗಳು ಕೂಡ ಅಲ್ಲಿ ಚಿನ್ನ ತೆಗಿಬೇಕು ಅಥವಾ ಗಣಿಗಾರಿಕೆ ಮಾಡಬೇಕು ಅಂತ ಸಾಕಷ್ಟು ಒತ್ತಡ
ಈ ತರದ್ದೆಲ್ಲ ಆಗಿತ್ತು ಸರ್ಕಾರದ ಮೇಲೆ. ಅಕಸ್ಮಾತ್ ಈಗ ಏನಾದ್ರು ಮುಂದೆ ಆ ತರದ್ದು ಏನಾದ್ರು ಬೆಳವಣಿಗೆಗಳು ನಡೆದ್ರೆ ಬುದ್ಧಿ ತಮ್ಮ ನಿಲುವು? ಈ ಒಂದು ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಬಾರದು ಅನ್ನೋದು ನಮ್ಮದು ಸ್ಪಷ್ಟವಾಗಿರುವಂತಹ ಉದ್ದೇಶ. ಅದರ ಜೊತೆಗೆ ಏನಾದರೂ ಚಿನ್ನದ ನಿಕ್ಷೇಪ ಇದೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಇಂಥ ಒಂದು ಗಣಿಗಾರಿಕೆಯನ್ನ ನಡೆಸುವಂಥ ಒಂದು ಉದ್ದೇಶವನ್ನ ಸರ್ಕಾರ ಹೊಂದಿದ್ರೆ ಅದಕ್ಕೆ ಸಾರ್ವಜನಿಕರ ವಿರೋಧ ಇದ್ದೇ ಇರ್ತದೆ. ಅದರ ಜೊತೆಗೆ ವಿಶೇಷವಾಗಿ ಕೆಲವು ಪ್ರದೇಶದಲ್ಲಿ ಇಂಥದ್ದೊಂದು ಚಿನ್ನದ ನಿಕ್ಷೇಪ ಇದೆ ಅನ್ನೋದಾದರೆ ಅಲ್ಲಿರುವಂತಹ ಜೀವ ವೈವಿಧ್ಯ ಮತ್ತು ಸಸ್ಯ ವೈವಿಧ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಉಂಟಾಗದ ರೀತಿಯಲ್ಲಿ ಪರಿಸರದ ರಕ್ಷಣೆಯನ್ನು ಮಾಡಿಕೊಂಡು ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯವನ್ನು ಪಡೆದು ಸರ್ಕಾರ ಮುಂದಿನ ಕ್ರಮವನ್ನು ವಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಈಗ ಗುಹೆಗಳನ್ನ ಈಗ ಸಾಕಷ್ಟು ಜನರು ಮತ್ತೆ ಪ್ರವಾಸಿಗರು ಹೇಳ್ತಾ ಇದ್ದಾರೆ, ಅಂದ್ರೆ ಈ ರೀತಿ ಗಣಿಗಾರಿಕೆ ಮಾಡೋ ಬದಲಾಗಿ ಅಟ್ಲೀಸ್ಟ್ ಅದನ್ನ ಆ ಪ್ಲೇಸ್ಗಳನ್ನ ಗುಹೆಗಳನ್ನ ಟೂರಿಸಂ ಪ್ಲೇಸ್ ತರ ಮಾಡಿದ್ರೆ ಪ್ರವಾಸಿಗರ ಸಂಖ್ಯೆನೂ ಕೂಡ ಹೆಚ್ಚಾಗಬಹುದು, ಕಪ್ಪದ ಗುಡ್ಡವನ್ನ ರಕ್ಷಣೆ ಮಾಡದಂತ ರೀತಿಯೊಳಗೂ ಆಗ್ಬಹುದು ಅನ್ನೋಂತ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದಾರೆ ಬುದ್ಧಿ. ಅದಕ್ಕೆ ತಾವೇನ್ ಹೇಳ್ತೀರಿ? ಈ ಗುಹೆಗಳು ಏನದಾವ ಅವನ್ನ ಪ್ರವಾಸಿಗರಿಗಾಗಿ ಮುಕ್ತಗೊಳಿಸುವುದರಿಂದ ಮತ್ತು ಪ್ರವಾಸಿಗರಿಗೆ ಅವುಗಳನ್ನು ಆಕರ್ಷಣೀಯ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡುವುದರಿಂದ ಸರ್ಕಾರಕ್ಕೆ ನಿಶ್ಚಿತವಾಗಿಯೂ ಆದಾಯ ಬರ್ತದೆ. ಅಲ್ಲಿ ಗಣಿಗಾರಿಕೆ ಮಾಡಿದರೆ ಆ ಒಂದು ಸಂಪತ್ತು ಕೆಲವು ವ್ಯಕ್ತಿಗಳ ಉದ್ಯಮಿಗಳ ಪಾಲಾಗ್ತದೆ, ಸಾರ್ವಜನಿಕರಿಗೆ ಅದರಿಂದ ಸರ್ಕಾರಕ್ಕಾಗಲಿ ಸಾರ್ವಜನಿಕರಾಗಲಿ ಯಾವುದೇ ರೀತಿಯ ಪ್ರಯೋಜನ ದೊರೆಯುವುದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಗುಹೆಗಳನ್ನು ಪ್ರೇಕ್ಷಣೀಯ ಸ್ಥಳಗಳನ್ನಾಗಿ ಪರಿವರ್ತನೆ ಮಾಡಿ ಆ ಮೂಲಕ ಪ್ರವಾಸೋದ್ಯಮಿಯನ್ನ ಬೆಳೆಸೋದು ಕೂಡ ಬಹಳ ಸೂಕ್ತವಾಗಿರುವಂತಹ ವಿಚಾರ. ಆ ದಿಶೆಯಲ್ಲಿನೂ ಕೂಡ ಸರ್ಕಾರ ಚಿಂತನೆ ಮಾಡಬಹುದು. ಅಕಸ್ಮಾತ್ ಬುದ್ಧಿ ಈಗ ಏನು ಈ ಗಣಿಗಾರಿಕೆ ಬಗ್ಗೆ ಅಥವಾ ಚಿನ್ನದ ಅಗಿಯೋದ್ರ ಬಗ್ಗೆ ಏನು ಚರ್ಚೆ ನಡೀತಾ ಇದೆ, ಆತರ ಏನಾದ್ರೂ ನಿರ್ಧಾರ ಕೈಗೊಂಡ್ರೆ, ಆತರ ಏನಾದ್ರೂ ಬೆಳವಣಿಗೆಗಳಾದ್ರೆ, ತಾವು ತಮ್ಮ ಮಟ್ಟದಿಂದ ಸಾಕಷ್ಟು ದಶಕಗಳ ಕಾಲ ಈ ಬಗ್ಗೆ ಹೋರಾಟ ಮಾಡಿದ್ರಿ, ಹಿರಿಯ ಸ್ವಾಮೀಜಿಗೂ ಕೂಡ ಇದು ಮುಂಚೆನೊಳಗಿದ್ರು, ತಮ್ಮ ಪಾತ್ರ ಇದ್ರೊಳಗೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಇದನ್ನ ಹೋರಾಟ ಅಥವಾ ಇದನ್ನ ಗಣಿಗಾರಿಕೆ ನಿಯಂತ್ರಣ ಮಾಡೋ ನಿಟ್ಟಿನಲ್ಲಿ ತಮ್ಮ ಪಾತ್ರ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರು? ಕಪ್ಪತ್ತಗುಡ್ಡದ ರಕ್ಷಣೆ ವಿಷಯದಲ್ಲಿ, ಕಪ್ಪತ್ತಗುಡ್ಡದ ರಕ್ಷಣೆ ಅಂದರೆ ಅಲ್ಲಿರುವಂತಹ ಜೀವ ವೈವಿಧ್ಯ ಮತ್ತು ಸಸ್ಯ ವೈವಿಧ್ಯದ ರಕ್ಷಣೆಗಾಗಿ ನಾವು ಸದಾ ಕಾಲ ಕಂಕಣಬದ್ಧರಾಗಿದ್ದೇವೆ. ಈ ಭಾಗದ ಪರಿಸರವಾದಿಗಳು ಕೂಡ ಕಪ್ಪತ್ತಗುಡ್ಡದ ಆ ಒಂದು ಸಸ್ಯ ವೈವಿಧ್ಯ ಹಚ್ಚ ಹಸಿರು ನಿರಂತರವಾಗಿ ಇರಲಿ ಅನ್ನುವಂಥ ಒಂದು ಆಶಯವನ್ನು ಹೊಂದಿದವರು. ಇಂಥ ಒಂದು ಪರಿಸರದಲ್ಲಿ ಗಣಿಗಾರಿಕೆಯನ್ನು ನಡೆಸುವಂಥ ಕ್ರಮವನ್ನು ಸರ್ಕಾರ ಕೈಗೊಂಡ್ರೆ ಅದಕ್ಕೆ ಉಗ್ರವಾಗಿರುವಂತಹ ಹೋರಾಟವನ್ನು ಈ ಭಾಗದ ಎಲ್ಲ ಪರಿಸರ ಪ್ರೇಮಿಗಳು ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಮತ್ತು ಈಗಾಗಲೇ ಸರ್ಕಾರ ಆ ಪ್ರದೇಶವನ್ನ ವನ್ಯಜೀವಿ ಧಾಮ ಅಂತೇಳಿ ಘೋಷಣೆ ಮಾಡಿದ ಮೇಲೆ ಆ ಒಂದು ಕಪ್ಪತ್ತಗುಡ್ಡದ ಪ್ರದೇಶ ಅಷ್ಟೇ ಅಲ್ಲ, ಅದರ ಸುತ್ತಮುತ್ತಲೂ ಇರುವಂತಹ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆಯನ್ನ ನಡೆಸಬಾರದು ಅನ್ನೋದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇರುವುದರಿಂದ ಆ ಆದೇಶವನ್ನು ಧಿಕ್ಕರಿಸಿ ಯಾರೂ ಅಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಅವಕಾಶವನ್ನ ಪರಿಸರವಾದಿಗಳು ಕೊಡೋದಿಲ್ಲ, ನಾವು ಕೊಡೋದಿಲ್ಲ. ಸರ್ಕಾರ ಕೂಡ ಸುಪ್ರೀಂ ಕೋರ್ಟಿನ ಆದೇಶವನ್ನು ಮೀರಿ ವರ್ತಿಸುವುದು ಸರಿಯಾದ ಕ್ರಮ ಅಲ್ಲ. ಆ ಒಂದು ದಿಶೆಯಲ್ಲಿ ಕಪ್ಪತ್ತಗುಡ್ಡದ ಆ ಒಂದು ಪರಿಸರಕ್ಕೆ ಹಾನಿಯಾಗುವಂತಹ ಒಂದು ಪ್ರಸಂಗ ಬಂದರೆ ಲಕ್ಷಾಂತರ ಜನ ಅದರ ಹೋರಾಟಕ್ಕೆ ಸನ್ನದ್ಧರಾಗಿದ್ದಾರೆ. ಇದಿಷ್ಟು ಏನು ತೋಂಟದಾರ ಮಠದ ಸ್ವಾಮೀಜಿ ಆಗಿರುವಂತಹ ಸಿದ್ದರಾಮ ಶ್ರೀಗಳ ಮಾತಾಗಿರುವಂತದ್ದು. ಅಂದ್ರೆ ಕಪ್ಪತ್ತಗುಡ್ಡದಲ್ಲಿ ಏನಾದ್ರೂ ಗಣಿಗಾರಿಕೆ ನಡಿಬಾರದು ಅನ್ನುವಂತ ಅವ್ರದ್ದು ವಿರೋಧ ಇರುವಂತದ್ದು. ಅಂದ್ರೆ ಅಕಸ್ಮಾತ್ ಏನಾದ್ರೂ ನಡೆದ್ರೆ ಲಕ್ಷಾಂತರ ಜನರು ಈ ಬಗ್ಗೆ ಹೋರಾಟದಲ್ಲಿ ಮುಂಚೆನಲ್ಲಿ ಇರ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.